ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ 26ನೇ ತಾರೀಕು ಮತ್ತು 27ನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ಹಾಗೂ ಮೇ ತಿಂಗಳು 9-10ಕ್ಕೆ ಎಕ್ಸಾಮ್ನ ಬರೆದಿದ್ದೀರಾ. ಬೆಂಗಳೂರು ಜಲಮಂಡಳಿ ಆಗಿರ್ಬೋದು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಈ ಒಂದು ಡಿಪಾರ್ಟ್ಮೆಂಟ್ಗಳಿಂದ ಯಾರೆಲ್ಲ ಎಕ್ಸಾಮ್ನ ಬರೆದು ರಿಸಲ್ಟ್ಸ್ಗಾಗಿ ವೆಯ್ಟ್ ಮಾಡ್ತೀರಾ ಅವ್ರಿಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ 26-27ಕ್ಕೆ ಟೆಕ್ನಿಕಲ್ ಪೇಪರ್ನ ಅಥವಾ ಕಮ್ಯುನಿಕೇಷನ್ ಪೇಪರ್ನ ಕಂಡಕ್ಟ್ ಮಾಡಿರ್ತಾರೆ. 9-10 ಮೇ ತಿಂಗಳಲ್ಲಿ ಜನರಲ್ ಸ್ಟಡೀಸ್ ಪೇಪರ್ ಅಂದರೆ ಪೇಪರ್ 1ಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು. ಸೊ ಇದೀಗ ಈ ಒಂದು ದಿನಗಳಲ್ಲಿ ಎಕ್ಸಾಮ್ನ ಬರೆದಂಥ ಆಸ್ಪಿರೆಂಟ್ಸ್ಗೆ ರಿಸಲ್ಟ್ಸ್ ಲಿಂಕ್ನ ತಮ್ಮ ಅಫಿಷಿಯಲ್ ವೆಬ್ಸೈಟಲ್ಲಿ ಅವೈಲೇಬಲ್ ಮಾಡಿಕೊಟ್ಟಿದ್ದಾರೆ. ಸೊ ರಿಸಲ್ಟ್ ಲಿಂಕ್ ಅಂದರೆ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ನ ನೀವು ನೋಡ್ಕೊಳ್ಬೋದು, ನಿಮ್ಮ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ನ. ಸೊ ಹಾಗಾಗಿ ಯಾರೆಲ್ಲ ಈ ಒಂದು ಎಕ್ಸಾಮ್ನ ಅಟೆಂಡ್ ಮಾಡಿಬಿಟ್ಟು ಹೋಪ್ಫುಲ್ಲಾಗಿ ವೆಯ್ಟ್ ಮಾಡ್ತಿದ್ದೀರಾ, ಸ್ಕೋರ್ ಆಗುತ್ತೆ ಅಥವಾ ಶಾರ್ಟ್ ಲಿಸ್ಟ್ ಆಗೋಷ್ಟು ಸ್ಕೋರ್ ಮಾಡ್ತೀನಿ ಅನ್ನೋ ಹೋಪ್ಫುಲ್ ಆಗಿದ್ದೀರಾ, ಅಥವಾ ಬರೆದು ನನ್ನ ಸ್ಕೋರ್ನ ಚೆಕ್ ಮಾಡ್ಕೊಳ್ಬೇಕು ಅನ್ನೋಂಥ ಆಸ್ಪಿರೆಂಟ್ಸ್ನು ಆ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಲ್ಲಿ ನಿಮಗೆ ಲಿಂಕ್ ಅನೇಬಲ್ ಇದೆ. ಆ ಲಿಂಕ್ ಮುಖಾಂತರ ನಿಮ್ಮ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ನ ನೋಡ್ಬೋದು. ಸೊ ಇಲ್ಲಿ ಯಾವ ಪೋಸ್ಟ್ಗೆ ಎಕ್ಸಾಮ್ನ ಬರೆದಿರ್ತಾರೆ 9-10ಕ್ಕೆ ಹಾಗೂ 26-28ಕ್ಕೆ ಅಂದರೆ 26-27ಕ್ಕೆ ಅಂದರೆ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್, ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟಿಗೆ ಬರೆದಿರ್ತಾರೆ. ಹಾಗೂ ನಾನ್ ಟೆಕ್ನಿಕಲ್ ಆಸ್ಪಿರೆಂಟ್ಸು ಮತ್ತು ಟೆಕ್ನಿಕಲ್ ಆಸ್ಪಿರೆಂಟ್ಸು ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟಿಗೆ ಬರೆದಿರ್ತಾರೆ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಹಾಗೂ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ. ಸೊ ಎಲೆಕ್ಟ್ರಿಕಲ್ ಅವರಿಗೆ ಪೇಪರ್ 2 26-27ಕ್ಕೆ ಇರುತ್ತೆ, ಅಂದರೆ ಟೆಕ್ನಿಕಲ್ ಪೇಪರ್. ಅದೇ 26-27ಕ್ಕೆ KSSID ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಗ್ರೂಪ್ ಬಿ ವೇಕೆನ್ಸಿಗೆ ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ನ ಕಂಡಕ್ಟ್ ಮಾಡಿರ್ತಾರೆ. ಇನ್ನು 9-10 ಮೇ ತಿಂಗಳಲ್ಲಿ ನೋಡ್ಕೊಳ್ಳೋದಾದರೆ ಜನರಲ್ ಸ್ಟಡೀಸ್ ಪೇಪರ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ HK ಮತ್ತು NHK ಆಸ್ಪಿರೆಂಟ್ಸ್ಗೆ. ಸೊ ಯಾರೆಲ್ಲ ಚೆನ್ನಾಗಿ ಅಟೆಂಡ್ ಮಾಡಿದ್ದೀರಾ ನೀವು ಆ ಲಿಂಕ್ ಮುಖಾಂತರ ನಿಮ್ಮ ಆಫೀಸ್ ಸ್ಕೋರ್ನ ನೀವು ನೋಡ್ಕೊಳ್ಳೇಬೇಕು. ಅದಾಗಿದ ನಂತರ 9-10ಕ್ಕೆ ಆ್ಯಕ್ಚುಲಾಗಿ ಮೆಕ್ಯಾನಿಕಲ್, ಸಿವಿಲ್ ಮತ್ತು ಕಂಪ್ಯೂಟರ್ ಸೈನ್ಸ್ ಅವ್ರಿಗೂ ಪೇಪರ್ ಇತ್ತು. ಬಟ್ ಕಾರಣಾಂತರಗಳಿಂದ ಒಳ ಮೀಸಲಾತಿ ಅನ್ನೋ ಕಾರಣದಿಂದ ಒಂದು ನೋಟಿಫಿಕೇಷನ್ ಹಿಂಪಡೆದಿರ್ತಾರೆ. ಇದೀಗ ಅಫಿಷಿಯಲ್ ವೆಬ್ಸೈಟಲ್ಲಿ ಅದಕ್ಕೂ ಸಂಬಂಧಂತೆ ರೀನೋಟಿಫಿಕೇಷನ್ ಮಾಡಿರ್ತಾರೆ. ಇದೇ ತಿಂಗಳು 21ನೇ ತಾರೀಕಿಂದ ನೆಕ್ಸ್ಟ್ ತಿಂಗಳು 4ನೇ ತಾರೀಕುವರೆಗೂ ನಿಮ್ಮ ಅರ್ಜಿನ ಸಲ್ಲಿಸೋದಕ್ಕೆ ದಿನಾಂಕನ ಕೊಟ್ಟಿರ್ತಾರೆ. ಹಾಗೂ 5ನೇ ತಾರೀಕುವರೆಗೂ ಫೀ ಪೇಮೆಂಟ್ ಮಾಡೋದಕ್ಕೆ ಕೊಟ್ಟಿರ್ತಾರೆ. 4ನೇ ತಾರೀಕು ಒಳಗಡೆ ಅಪ್ಲಿಕೇಶನ್ ಹಾಕಿ ಒಂದು ದಿನ ಎಕ್ಸ್ಟ್ರಾ ಫೀ ಪೇಮೆಂಟ್ ಮಾಡೋದಕ್ಕೆ. ಸೊ ಆ ಒಂದು ದಿನದಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ತೀನಿ, ಫೀ ಪೇ ಮಾಡ್ತೀನಿ ಅನ್ನೋಕ್ಕೆ ಬರಲ್ಲ. 4ನೇ ತಾರೀಕು ಒಳಗಡೆ ನೀವು ಅರ್ಜಿನ ಸಲ್ಲಿಸಿರಬೇಕು. ಒಂದು ದಿನ ಎಕ್ಸ್ಟ್ರಾ 5ನೇ ತಾರೀಕುವರೆಗೂ ನಿಮಗೆ ಶುಲ್ಕನ ಪಾವತಿ ಮಾಡೋದಕ್ಕೆ ಟೈಮ್ನ ಕೊಟ್ಟಿರ್ತಾರೆ. ಸೊ ಇದು ಗಮನದಲ್ಲಿರಬೇಕು. ಯಾರೆಲ್ಲ ಮೆಕ್ಯಾನಿಕಲ್, ಸಿವಿಲ್ ಮತ್ತು ಕಂಪ್ಯೂಟರ್ ಸೈನ್ಸ್ ಬ್ರಾಂಚಿಗೆ ಸಂಬಂಧಪಟ್ಟಂಥವ್ರು ಇದ್ದೀರಾ, ಕೂಡಲೇ ಈ ಒಂದು ಎಕ್ಸಾಮಿನೇಷನ್ಗೆ ಅಪ್ಲಿಕೇಶನ್ ಅಪ್ಲೈ ಮಾಡಿ. ಯಾಕಂದರೆ ಗುಡ್ ನಂಬರ್ ಆಫ್ ವೇಕೆನ್ಸೀಸ್ ಇದೆ. ಫಾರ್ ಎಕ್ಸಾಂಪಲ್ ಸಿವಿಲ್ ಇಂಜಿನಿಯರ್ಸ್ಗೆ, ಮೆಕ್ಯಾನಿಕಲ್ ಅವ್ರಿಗೂ ಸಾಕಷ್ಟು ದಿನಗಳಾದ ನಂತರ ಇನ್ನೊಂದು ನೋಟಿಫಿಕೇಷನ್ ಬಂದಂಗಾಗಿದೆ. ಹೋದ ಬಾರಿ ಯಾರ್ಯಾರು ಅಪ್ಲೈ ಮಾಡಿರಲ್ಲ, ಈ ಸಲ ಮತ್ತೆ ಅವಕಾಶ ಕೊಟ್ಟಿದ್ದಾರೆ. ಸೊ ಅಪ್ಲೈ ಮಾಡ್ಕೊಳ್ಳಿ. ಅದಾದ ನಂತರ ಇನ್ನೊಂದು ಕ್ವಶನ್ ಏನಂದರೆ, ಸಾಕಷ್ಟು ಜನ ಯೂಟ್ಯೂಬಲ್ಲಿ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿದ್ರಿ, ಸರ್ ನಾನು ಪ್ರೀವಿಯಸ್ಸಾಗಿ ಅಪ್ಲೈ ಮಾಡಿದ್ದೆ ಮತ್ತೆ ಅಪ್ಲೈ ಮಾಡಬೇಕಂತೇಳಿ. ಬೇಕಾಗಿಲ್ಲ, ಹೋದ ಸಲ ಅಪ್ಲೈ ಮಾಡಿದರೆ ನೀವು ಇನ್ನೊಂದು ಸಲ ಅಪ್ಲೈ ಮಾಡಿ ಫೀ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಫ್ರೆಶ್ ಆಸ್ಪಿರೆಂಟ್ಸಿಗೆ ಮಾತ್ರ ಈ ಸಲ ಲಿಂಕ್ ಓಪನ್ ಆಗಿರುತ್ತೆ. ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ ಮತ್ತೊಂದು ಸಲ ಅಪ್ಲೈ ಮಾಡ್ಕೊಳ್ಬೋದು. ಅಪ್ಲೈ ಮಾಡಿರೋರು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ, ಫೀ ಪೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದಾಗಿ ನಂತರ ಇನ್ನೊಂದು ಪ್ರಶ್ನೆ ಏನಂದರೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ಥರ ಇದೆ ಅಂತ ಕೇಳಿದ್ರಿ ನೀವು. ನಾನು ನಿನ್ನೆ ವೀಡಿಯೋ ಮಾಡಿದಾಗ ಆ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಪೇಪರ್ 1 ಪೇಪರ್ 2 ಇರುತ್ತೆ. ಪೇಪರ್ 1 ಜನರಲ್ ಪೇಪರ್, ಪೇಪರ್ 2 ಟೆಕ್ನಿಕಲ್ ಪೇಪರ್. 2 hours 300 ಮಾರ್ಕ್ಸ್ ಈಚ್ ಪೇಪರ್, 300 ಮಾರ್ಕ್ಸ್ ಈಚ್ ಪೇಪರ್ ಇರುತ್ತೆ. 0.75 ಮಾರ್ಕ್ಸ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ಸಿಲೆಬಸ್ ಬಗ್ಗೆ ಬಂದರೆ, ಪೇಪರ್ 1 ಜನರಲ್ ಸ್ಟಡೀಸ್ ಆಗಿರೋ ಕಾರಣ ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ, ಎಕನಾಮಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು, ಆರ್ಟ್ ಆ್ಯಂಡ್ ಕಲ್ಚರ್ ಆಗಿರ್ಬೋದು, ಈ ಎಲ್ಲ ಸಬ್ಜೆಕ್ಟ್ಸ್, ಈ ಎಲ್ಲ ವಿಷಯಗಳ ಮೇಲೆ ನಿಮಗೆ ಪೇಪರ್ನ ಫಾರ್ಮ್ ಮಾಡ್ತಾರೆ ಪೇಪರ್ 1. ಇನ್ನು ಪೇಪರ್ 2 ನೋಡೋದಾದರೆ ಟೆಕ್ನಿಕಲ್ ಪೇಪರು. ಇದಕ್ಕೆ ಸಂಬಂಧಪಟ್ಟಂತೆ ಅಫಿಷಿಯಲ್ ವೆಬ್ಸೈಟಲ್ಲಿ ಅಂದರೆ KEA ವೆಬ್ಸೈಟಲ್ಲಿ ನಿಮಗೆ ಲಿಂಕು ಕೊಟ್ಟಿದ್ದಾರೆ. ಅಲ್ಲಿಂದ ನೀವು ಇದಕ್ಕೆ ಸಂಬಂಧಪಟ್ಟಂಥ ಸಿಲೆಬಸ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಸಿವಿಲ್, ಕಂಪ್ಯೂಟರ್ ಸೈನ್ಸ್ ಮತ್ತು ಮೆಕ್ಯಾನಿಕಲ್ ಆಸ್ಪಿರೆಂಟ್ಸು ಡೌನ್ಲೋಡ್ ಮಾಡಿಕೊಂಡು ಆ ಸಿಲೆಬಸ್ಗೆ ತಕ್ಕಂತೆ ನೀವು ಪ್ರಿಪೇರ್ ಆಗ್ತಾ ಹೋಗ್ಬೋದು. ಸೊ KEA ಅಫಿಷಿಯಲ್ ವೆಬ್ಸೈಟ್ನಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ಎಲ್ಲಿ ಸಿಲೆಬಸ್ ಇದೆ, ಎಲ್ಲಿ ಲಿಂಕ್ ಎನೇಬಲ್ ಮಾಡಿದ್ದಾರೆ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ, ಹಾಗೂ ಎಲ್ಲಿ ನಾವು ನಮ್ಮ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ನ ನೋಡ್ಕೊಳ್ಬೇಕು 26-27 9-10ಕ್ಕೆ ಬರೆದಂಥವ್ರು. ಸೊ ನೋಡೋಣ, ಈ ವಿಡಿಯೋದಲ್ಲಿ ಆ ಒಂದು ಮಾಹಿತಿನೇ ನಿಮ್ಮ ಜೊತೆ ಶೇರ್ ಮಾಡ್ತಿರ್ತೀನಿ. ಸೊ ಇದು 26-27ಕ್ಕೆ ಬರೆದಿರುವಂಥ ಆಸ್ಪಿರೆಂಟ್ಸ್ ಯಾರ್ಯಾರು ಅಂತ ಹೇಳಿದೆ, ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು, ಅಸಿಸ್ಟೆಂಟ್ ಮ್ಯಾನೇಜರು ಅದರ್ಸು, ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಆಸ್ಪಿರೆಂಟ್ಸು, ಡಿಪಾರ್ಟ್ಮೆಂಟ್ ಬೆಂಗಳೂರು ಜಲಮಂಡಳಿ, ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಸೊ ಈಗ ಅಫಿಷಿಯಲ್ ವೆಬ್ಸೈಟಲ್ಲಿ ಒಂದು ಸಲ ನೋಡೋಣ. ಸೊ ನೀವು ಯಾವಾಗ ಸರ್ಚ್ ಇಂಜನಲ್ಲಿ KEA ಅಂತ ಟೈಪ್ ಮಾಡ್ತಾರೆ, ಈ ಥರ ನಿಮಗೆ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ KEA ಹೋಮ್ ಅಂತ ಏನು ಲಿಂಕ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ಈ ಪೇಜ್ ಡೈರೆಕ್ಟ್ ಆಗುತ್ತೆ. ನಾನು ಇದನ್ನು ಇಂಗ್ಲೀಷಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಕನ್ನಡದಲ್ಲಾದರೂ ನೀವು ಸೆಟ್ ಮಾಡ್ಕೊಳ್ಳಿ, ಯಾವುದರಲ್ಲಾದರೂ ಸೆಟ್ ಮಾಡ್ಕೊಳ್ಳಿ. ಇಲ್ಲಿ ರಿಕ್ರೂಟ್ಮೆಂಟ್ಸ್ ಅಂತ ಏನು ಆಪ್ಷನ್ ನೋಡ್ತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನೋಡಿ, ಮೊದಲದು ಇನ್ನೊಂದು ಹೊಸ ರಿಕ್ರೂಟ್ಮೆಂಟ್ ಬಂದಿದೆ KEA ಕಡೆಯಿಂದ, SDFD. ವೇಕೆನ್ಸೀಸ್ ಕಮ್ಮಿ ಇದ್ರೂ ಅಪ್ಲೈ ಮಾಡ್ಕೊಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನೋಡಿ, ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಅಂತ ಏನು ನೋಡ್ತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ರಿಸಲ್ಟ್ಸ್ ನೋಡಬೇಕನ್ನೋರು ಮತ್ತು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕನ್ನೋರು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ವೇರಿಯಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ 2025 ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಮತ್ತಿನ್ನೆರಡು ಆಪ್ಷನ್ ಪಾಪಪ್ ಆಗ್ತವೆ.
ವೇರಿಯಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ನಾನ್ ಎಚ್ ಕೆ, ವೇರಿಯಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ಎಚ್ ಕೆ. ಸೊ ಇವೆರಡು ಗಮನದಲ್ಲಿರಲಿ. ಸಾಕಷ್ಟು ಜನ ಎಚ್ ಕೆ ನಿಮಗೆ ಆಪ್ಷನ್ ಇದ್ದು ನೀವು ಬರೀ ಎನ್ ಎಚ್ ಕೆನಲ್ಲಿ ಅಪ್ಲೈ ಮಾಡಿ ಬಿಟ್ಟಿದ್ದೀರಾ. ಎನ್ ಎಚ್ ಕೆನಲ್ಲಿ ಮಾತ್ರ ಅಪ್ಲೈ ಮಾಡಿದ್ರೆ ಅಂದರೆ ಎಚ್ ಕೆದು ಅಪ್ಲೈ ಆಗಲ್ಲ. ಸೊ ಇದ್ರಲ್ಲಿ ಗಮನದಲ್ಲಿರಬೇಕು. ಸೊ ಯಾರೆಲ್ಲ ಎಚ್ ಕೆನಲ್ಲೂ ಅಪ್ಲೈ ಮಾಡಬೇಕು ಅಂತ ಇರ್ತೀರಾ, ನೀವು ವೇರಿಯಸ್ ಡಿಪಾರ್ಟ್ಮೆಂಟ್ ಏನು ಎಚ್ ಕೆ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡಿದಾಗ ನಿಮ್ಮ ಹತ್ರ ಎಚ್ ಕೆದು ಆಡಿ ನಂಬರು, ಎಚ್ ಕೆ ಸರ್ಟಿಫಿಕೇಟು ಇದೆಲ್ಲ ಇರಬೇಕು. ಅಪ್ಲೈ ಮಾಡಿದಾಗ ನಿಮಗೆ ಎಚ್ ಕೆಗೆ ಅಪ್ಲೈ ಆದಂಗೆ ಆಗುತ್ತೆ. ನಾನ್ ಎಚ್ ಕೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಹತ್ರ ಎಚ್ ಕೆ ಇದ್ರೂ ಎಚ್ ಕೆ ಸರ್ಟಿಫಿಕೇಟ್ ಇರುತ್ತೆ, ಬಟ್ ನೀವೇನು ಮಾಡ್ತೀರಾ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದ್ರ ಮೇಲೆ ಅಪ್ಲೈ ಮಾಡ್ತೀರಾ. ಆವಾಗ ನಿಮ್ಮ ಅಪ್ಲಿಕೇಶನು ನಾನ್ ಎಚ್ ಕೆಗೆ ಸಬ್ಮಿಟ್ ಆಗುತ್ತೆ, ಎಚ್ ಕೆಗೆ ಸಬ್ಮಿಟ್ ಆಗಲ್ಲ. ಅಂದರೆ ಎಚ್ ಕೆನವರು ಎಚ್ ಕೆಗೂ ಸಬ್ಮಿಟ್ ಮಾಡಬೇಕು, ಎನ್ ಎಚ್ ಕೆಗೂ ಸಬ್ಮಿಟ್ ಮಾಡಿದ್ರೆ ಮಾಡ್ಬೋದು. ಅಂದರೆ ಎನ್ ಎಚ್ ಕೆದವರು ಎಚ್ ಕೆಗೆ ಮಾಡೋಕ್ಕಾಗಲ್ಲ. ಎನ್ ಎಚ್ ಕೆನಲ್ಲಿರೋರು ಕೇವಲ ಎನ್ ಎಚ್ ಕೆಗೆ ಮಾತ್ರ ಅಪ್ಲೈ ಮಾಡ್ಬೋದು. ಅದೇ ಎಚ್ ಕೆನವರು ಎನ್ ಎಚ್ ಕೆಗೂ ಅಪ್ಲೈ ಮಾಡ್ಬೋದು, ಎಚ್ ಕೆಗೂ ಅಪ್ಲೈ ಮಾಡಬೇಕು. ನೀವು ಎರಡಕ್ಕೂ ಅಪ್ಲೈ ಮಾಡಬೇಕಂದಾಗ ಬಿಡಿಯಾಗಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಎನ್ ಎಚ್ ಕೆಗೆ ಸಬ್ಮಿಟ್ ಆಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡಿದಾಗ ಎಚ್ ಕೆಗೆ ಸಬ್ಮಿಟ್ ಆಗುತ್ತೆ. ಸೊ ಎರಡಕ್ಕೂ ಅಪ್ಲೈ ಮಾಡಬೇಕನ್ನೋರು ಎರಡೂ ಲಿಂಕ್ ಮುಖಾಂತರ ಅಪ್ಲೈ ಮಾಡಬೇಕಾಗುತ್ತೆ. ನಾನ್ ಹೈದರಾಬಾದ್ ಕರ್ನಾಟಕದವರು ಕೇವಲ ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ ಮಾತ್ರ ಅಪ್ಲೈ ಮಾಡಬೇಕು. ಹೈದರಾಬಾದ್ ಕರ್ನಾಟಕದವರು ಎರಡಕ್ಕೂ ಆಪ್ಷನ್ ಇರೋ ಕಾರಣದ ಎರಡಕ್ಕೂ ಅಪ್ಲೈ ಮಾಡಿ. ಸಪ್ರೇಟಾಗಿ ಫೀ ಪೇ ಮಾಡೋದಿರುತ್ತೆ. ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡಿ ಎರಡನೇ ಅಪ್ಲಿಕೇಶನ್ ಅಪ್ಲೈ ಮಾಡ್ತಿದ್ರೆ ಅಂದರೆ ₹100 ಮಾತ್ರ ಫೀಸ್ ಇರುತ್ತೆ. ಸೊ ಅದನ್ನು ಒಂದು ಗಮನದಲ್ಲಿರಲಿ. ಸೊ ಈಗ ನಾನು ನಾನ್ ಹೈದರಾಬಾದ್ ಕರ್ನಾಟಕ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನೋಡಿ ವೇರಿಯಸ್ ಪೋಸ್ಟಿನ ಪ್ರಾವಿಷನಲ್ ಸ್ಕೋರ್ ಲಿಸ್ಟು ಇದೆ, ಸ್ಕೋರ್ ಲಿಂಕು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಎಂಟ್ರಿ ಮಾಡಿ, ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಸ್ಕೋರು ಡಿಸ್ಪ್ಲೇ ಆಗೋಗುತ್ತೆ. ಸಿಮಿಲರ್ ಆಗಿ ಅದೇ ರೀತಿಯಲ್ಲಿ ನಾನ್ ಹೈದರಾಬಾದ್ ಕರ್ನಾಟಕದವ್ರದ್ದಾಯಿತು. ಎಚ್ ಕೆದವ್ರದ್ದು ಅಷ್ಟೇ. ಈ ರಿಕ್ರೂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ತಾರೆ, ವೇರಿಯಸ್ ಡಿಪಾರ್ಟ್ಮೆಂಟ್ ಮೇಲೆ ಎಚ್ ಕೆ ಮೇಲೆ ಕ್ಲಿಕ್ ಮಾಡಿದಾಗ ಇದೇ ಥರ ಲಿಂಕ್ ಮೊದಲೇದಿದೆ ನೋಡಿ, ಕಲ್ಯಾಣ ಕರ್ನಾಟಕ. ಸೊ ಯಾರೆಲ್ಲ ಕಲ್ಯಾಣ ಕರ್ನಾಟಕ ಎಚ್ ಕೆದಲ್ಲಿ ಬರ್ದಿದ್ದಾರೆ ಎಕ್ಸಾಮ್ನು, ರಿಸಲ್ಟ್ಸ್ಗೆ ವೆಯ್ಟ್ ಮಾಡ್ತಿದ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಸ್ಕೋರ್ನ ನೋಡ್ಕೋಬೋದು. ಸೇಮ್ ಎನ್ರೋಲ್ಮೆಂಟ್ ಐ ಡಿ, ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ನೀವು ಬರೆದಿರುವಂಥ ಸ್ಕೋರ್ ನಿಮಗೆ ಇಲ್ಲಿ ಎನೇಬಲ್ ಆಗೋಗುತ್ತೆ, ಅಂದರೆ ನೀವು ನೋಡ್ಬೋದು. ಈಗ ನಾನ್ ಹೈದರಾಬಾದ್ ಕರ್ನಾಟಕದ ಒಂದು ಸಲ ನಾನು ತೋರಿಸ್ತಾ ಇದ್ದೀನಿ, ಏನನ್ನು ಸ್ಕೋರ್ ಲಿಸ್ಟೇ ಹೇಗೆ ನೋಡ್ಕೊಳ್ಬೇಕು ಅನ್ನೋದು ಗೊತ್ತಾಯಿತು. 26, 27 ಮತ್ತು 9, 10ಕ್ಕೆ ಯಾರೆಲ್ಲ ನಾನ್ ಹೈದರಾಬಾದ್ ಕರ್ನಾಟಕದವ್ರು ಬರ್ದಿದ್ರೆ ನಾನ್ ಹೈದರಾಬಾದ್ ಕರ್ನಾಟಕ ಲಿಂಕ್ ಮುಖಾಂತರ ನೋಡ್ಕೊಳ್ಳಿ. ಎಚ್ ಕೆ ಲಿಂಕ್ ಮುಖಾಂತರ ಎಚ್ ಕೆ ಸ್ಕೋರ್ ಲಿಸ್ಟ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ ವೇರಿಯಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ಪೋಸ್ಟ್ ಎಕ್ಸಾಮಿನೇಷನ್ 22 ಎಚ್ ಕೆ ಪ್ರಾವಿಷನಲ್ ಸ್ಕೋರ್ ಲಿಸ್ಟು. ಇದು ನೋಟ್ ಕೊಟ್ಟಿದ್ದಾರೆ, ಇದು ಲಿಂಕ್ ಪ್ರೆಸೆಂಟಾಗಿ ಓಪನ್ ಆಗ್ತಾ ಇಲ್ಲ. ಸೊ ಇದೇನಂದರೆ ನಿಮಗೆ ಏನಾದರೂ ಅಬ್ಜೆಕ್ಷನ್ ಇತ್ತಂದರೆ ಅಬ್ಜೆಕ್ಷನ್ ರೈಸ್ ಮಾಡೋದಕ್ಕೆ ಲಿಂಕ್ನ ಎನೇಬಲ್ ಮಾಡಿರ್ತಾರೆ. ಆದರೂ ಈಗ ಸದ್ಯಕ್ಕೆ ಡಿಸೇಬಲ್ ಆಗಿದೆ. ಅದಾಗಿ ನಂತರ ನೋಡಿ ಇಲ್ಲಿ ರಿವೈಸ್ ನೋಟಿಫಿಕೇಷನ್ ನಾನು ಹೇಳಿದ್ದನಲ್ಲ, ಮತ್ತೆ ಸಿವಿಲ್ ಮೆಕ್ಯಾನಿಕಲ್ ಮತ್ತು ಕಂಪ್ಯೂಟರ್ ಸೈನ್ಸ್ನವರು ಏನು 9, 10ಕ್ಕೆ ಬರೀಬೇಕಾಗಿತ್ತು ಆ ನೋಟಿಫಿಕೇಷನ್ ಕ್ಯಾನ್ಸಲ್ ಆಗಿರುತ್ತೆ. ಅಂದರೆ ಎಕ್ಸಾಮಿನೇಷನ್ ಡೇಟ್ನ ಕ್ಯಾನ್ಸಲ್ ಮಾಡಿರ್ತಾರೆ, ಹಾಗೂ ನೋಟಿಫಿಕೇಷನು ಕ್ಯಾನ್ಸಲ್ ಮಾಡಿದ್ದರು. ಆ ನೋಟಿಫಿಕೇಷನ್ನ ರೀನೋಟಿಫಿಕೇಷನ್ ಮಾಡಿದರೆ ಓದ್ಸಲ ಅಪ್ಲೈ ಮಾಡಿರೋರು ಮತ್ತೆ ಇನ್ನೊಂದು ಸಲ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅಪ್ಲೈ ಮಾಡಬೇಕು ಅಂದ್ಕೊಂಡವರು ಈ ಲಿಂಕ್ ಮುಖಾಂತರ ನೋಡಿ, ಇದರಲ್ಲಿ ನಿಮಗೆ ಡಾಕ್ಯುಮೆಂಟ್ ಗೊತ್ತಾಗುತ್ತೆ. ಈ ಡಾಕ್ಯುಮೆಂಟ್ ಮುಖಾಂತರ ಈ ಡಾಕ್ಯುಮೆಂಟ್ ಎಲ್ಲ ಓದಿದ್ರೆ ನಿಮಗೆ ಆ ಒಂದು ಏನಂತೀರ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇರ್ಬೋದು, ಎಕ್ಸಾಮಿನೇಷನ್ ಡೇಟ್ ಇರ್ಬೋದು, ಕಾಲಾವಧಿ ಎಷ್ಟು, ಎಲ್ಲಿಂದ ಎಲ್ಲಿವರೆಗೆ ಕೊಟ್ಟಿದ್ದು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ, ಅದೆಲ್ಲ ನೀವು ಇದ್ರ ಮುಖಾಂತರ ನೋಡ್ಬೋದು. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇದೇನಾಗುತ್ತೆ, ಇಲ್ಲಿ ಲಿಂಕ್ ಇನ್ನೂ ಎನೇಬಲ್ ಆಗಿಲ್ಲ. ಲಿಂಕ್ ಎನೇಬಲ್ ಆಗಿರಬೇಕು, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅಪ್ಲೈ ಮಾಡೋದಕ್ಕೆ ಇನ್ನೂ ನಿಮಗೆ ಇಲ್ಲಿ ಲಿಂಕ್ ಎನೇಬಲ್ ಆಗಿಲ್ಲ. ಲಿಂಕ್ ಎನೇಬಲ್ ಆಗಿದ್ದ ಕೂಡಲೇ ನೀವು ಅಪ್ಲೈ ಮಾಡ್ಕೊಳ್ಬೋದು. ಅದಾಗಿ ನಂತರ ಇದು ಲಿಂಕ್ ಎನೇಬಲ್ ಮಾಡೋದಕ್ಕೆ ನಿಮಗೆ ಇದೇ ಥರನೇ ಲಿಂಕ್ನ ಬಿಟ್ಕೊಡ್ತಾರೆ. ಅಪ್ಲೈ ಮಾಡೋದಕ್ಕೆ ಸೇಮ್ ಈ ಥರ ಯಾವ ಥರ ಲಿಂಕ್ ಬಿಟ್ಟಿದ್ದಾರೋ ಅದೇ ಥರನೇ ಲಿಂಕ್ ಬಿಡ್ತಾರೆ. ಅಪ್ಲೈ ಮಾಡೋದಕ್ಕೆ ನೀವು ಅದ್ರ ಮೂಲಕ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅದಾಗಿ ನಂತರ ಸ್ಕೋರ್ ಲಿಸ್ಟ್ ಎಲ್ಲಿ ನೋಡಬೇಕಂತ ಹೇಳಿದ್ದೀನಿ, ನೋಟಿಫಿಕೇಷನ್ ಎಲ್ಲಿದೆ ಅಂತಲೂ ತೋರಿಸ್ಕೊಟ್ಟಿದ್ದೀನಿ. ಇದು ನೋಡಿ, ಇದು ರಿವೈಸ್ ನೋಟಿಫಿಕೇಷನ್, ಇದು ರೀನೋಟಿಫಿಕೇಷನ್ ಆಗಿರೋಂಥದ್ದು. ರೀನೋಟಿಫಿಕೇಷನ್ ಆಗಿರುತ್ತಲ್ಲ ಅದ್ರದ್ದು ಡಾಕ್ಯುಮೆಂಟ್ ಅದು, ಅದ್ರ ಮೂಲಕ ನೀವು ಚೆಕ್ ಮಾಡ್ಕೊಳ್ಬೋದು. ಏನೇನು ಇದೆ, ಎಷ್ಟು ವೇಕೆನ್ಸಿ ಇದೆ, ಸ್ಯಾಲರಿ ಎಷ್ಟು, ಯಾವಾಗ ಎಕ್ಸಾಮ್ ಇರೋದು, ಈ ಥರ ಎಲ್ಲ ಡೀಟೇಲ್ಸ್ ಸಿಲೆಬಸ್ ಬಗ್ಗೆ ಎಲ್ಲ ನೋಡ್ಕೊಳ್ಬೋದು. ಬಟ್ ಸಿಲೆಬಸ್ ಕಾಪಿ ಎಲ್ಲಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾಗಬೇಕಲ್ಲ. ಸಿಲೆಬಸ್ ಕಾಪಿ ನೋಡಿ, ಇದೇ ಥರ ನೀವು ಸ್ಕ್ರೋಲ್ ಅಪ್ ಮಾಡ್ಕೊತ ಹೋಗಿದ್ರಂದರೆ ಲಿಂಕ್ನ ಇಲ್ಲಿ ನೀವು ಆಪ್ಷನ್ ಇಲ್ಲಿ ಪಕ್ಕದಲ್ಲಿದೆ, ನೀವು ಸ್ಕ್ರೋಲ್ ಅಪ್ ಮಾಡ್ತಾ ಕೆಳಗಡೆವರೆಗೂ ಹೋದರೆ ನೀವು ಕೆಳಗಡೆ ಸಿಲೆಬಸ್ ನೋಡ್ಬೋದು. ಇಲ್ಲಿ ನೋಡಿ, ನೀವು ಇಲ್ಲಿ ಕೆಳಗಡೆವರೆಗೂ ಹೋದರೆ ನಿಮ್ಗೆ ಇಲ್ಲಿ ಕಾಣುತ್ತೆ ಏನಿದು ಸ್ಪೆಸಿಫಿಕ್ ಪೇಪರ್ ಸಿಲೆಬಸ್ ಅಂತೇಳಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನಿಮಗಾಗ ಈ ಥರ ಆಪ್ಷನ್ ತೋರಿಸುತ್ತೆ. ಸೊ BWSSB ಇದು ಪೇಪರ್ 1ಗೆ ಸಿಲೆಬಸ್ ಕಾಪಿ ಕೊಟ್ಟಿರಲ್ಲ. ಪೇಪರ್ 1ಗೆ ನಿಮಗೆ ಹೇಳಿದ್ದೀನಲ್ಲ, ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿ ಈ ಥರ ಸಬ್ಜೆಕ್ಟ್ಸ್ನ ನೀವು ಓದಬೇಕಾಗುತ್ತೆ. ಬಟ್ ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್, ಅಸಿಸ್ಟೆಂಟ್ ಇಂಜಿನಿಯರಿನ ಒಂದು ಸಿಲೆಬಸ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ನೋಡಿ, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಈ ಥರ ಕ್ಲಿಕ್ ಮಾಡಿದಾಗ ಸಿಲೆಬಸ್ ಕಾಪಿ ಡೌನ್ಲೋಡ್ ಆಗುತ್ತೆ. ಈ ಸಿಲೆಬಸ್ನ ನೋಡ್ಕೊಂಡು ನೀವು ಓದ್ಬೋದು. ಅದೇ ಥರನೇ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ಗಿಲ್ಲ ಬಿಡಿ, ಸಿವಿಲ್ ಅವ್ರದ್ದು ಅಸಿಸ್ಟೆಂಟ್ ಇಂಜಿನಿಯರ್ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಅದೇ ಥರನೇ ಇಲ್ಲಿ ನೋಡಿ, ಇದು ನಿಮಗೆ ಇಲ್ಲಿ ಎರಡಿದೆ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಿವಿಲ್ ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್. ಸೊ KSSID ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನು ಇರೋ ಕಾರಣದಿಂದ ಈ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ AW ಇದು ನೀವು ಸಿಲೆಬಸ್ನ ಡೌನ್ಲೋಡ್ ಮಾಡ್ಬೋದು. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ಸಿಲೆಬಸ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಹಾಗಾಗಿ
ಸಿಲೆಬಸ್ಸು ಎಲೆಕ್ಟ್ರಿಕಲ್, ಸಿವಿಲ್ ಮತ್ತು ಕಂಪ್ಯೂಟರ್ ಸೈನ್ಸ್ ಅವ್ರದ್ದು ಇಲ್ಲಿದೆ, ಅಸಿಸ್ಟೆಂಟ್ ಇಂಜಿನಿಯರ್ದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಸಿಲೆಬಸ್ ಕಾಪಿ ಡೌನ್ಲೋಡ್ ಆಗುತ್ತೆ. ಸೊ ಸಿಲೆಬಸ್ನ ನೋಡಿಕೊಂಡು ಪ್ರಿಪೇರ್ ಆಗ್ತಾ ಹೋಗ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಏನೆಲ್ಲ ಮಾಹಿತಿ ತಿಳಿಸ್ಬೇಕಂತ ಅಂದ್ಕೊಂಡಿದ್ದೆ, ಇದು ತಿಳಿಸಿದ್ದೀನಿ. ಸೊ ರಿಸಲ್ಟ್ ಲಿಂಕ್ನ ಎಲ್ಲಿ ನೋಡ್ಕೊಳ್ಬೇಕು, HK ಮತ್ತು NHK ಎಲೆಕ್ಟ್ರಿಕಲ್ ಆಗಿರ್ಬೋದು, ಅಸಿಸ್ಟೆಂಟ್ ಇಂಜಿನಿಯರ್ ಯಾರೆಲ್ಲ ಬರ್ದಿದ್ದೀರಾ ಲಿಂಕ್ ಮುಖಾಂತರ ನೀವು ನಿಮ್ಮ ಸ್ಕೋರ್ ಲಿಸ್ಟ್ನ ಚೆಕ್ ಮಾಡ್ಕೊಳ್ಬೋದು. ಅದಾಗಿ ನಂತರ ಯಾವ ಲಿಂಕ್ ಮುಖಾಂತರ ಸಿಲೆಬಸ್ನ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋದಲ್ಲಿ. ಅದಾಗಿ ನಂತರ ರೀನೋಟಿಫಿಕೇಷನ್ ಆಗಿದೆ, ಆ ರೀನೋಟಿಫಿಕೇಷನ್ ಡಾಕ್ಯುಮೆಂಟ್ ಕೂಡ ಎಲ್ಲಿದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಸದ್ಯಕ್ಕೆ ವೆಬ್ಸೈಟಲ್ಲಿ ಅಪ್ಲೈ ಮಾಡೋದಕ್ಕೆ ಲಿಂಕ್ ಇನ್ನೂ ಎನೇಬಲ್ ಮಾಡಿಲ್ಲ, ಒಂದೆರಡು ದಿನಗಳಲ್ಲಿ ಎನೇಬಲ್ ಮಾಡ್ತಾರೆ. ಸೊ ಲೇಟಾಗಿ ಮಾಡಿದಷ್ಟು ಡೇಟ್ನ ಎಕ್ಸ್ಟೆಂಡ್ ಮಾಡೋ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಲಿಂಕ್ ಎನೇಬಲ್ ಮಾಡಿದ ಕೂಡಲೇ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಯಾವ ಕ್ಯಾಟಗರಿಗೆ ಎಷ್ಟು ವೇಕೆನ್ಸಿ ಇತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿಲ್ಲ, ನೋಡೋಣ, ಅದನ್ನು ಒಂದು ನೋಡೋಣ. ಸೊ KE ವೆಬ್ಸೈಟಲ್ಲಂತೂ ಪೋಸ್ಟಿನ ಕ್ಲಾಸಿಫಿಕೇಷನ್ ಬಗ್ಗೆ ಅಂತೂ ಡೀಟೇಲ್ ಕೊಟ್ಟಿಲ್ಲ. ಇನ್ನು ಅಫಿಷಿಯಲ್ ವೆಬ್ಸೈಟ್ ನೋಡೋಣ ಅಂತೇಳಿ ಅಫಿಷಿಯಲ್ ವೆಬ್ಸೈಟ್ ಓಪನ್ ಮಾಡಿದ್ದೀನಿ ನೋಡಿ. ಇಲ್ಲಿ ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇದು ಹಳೆಯ ಡಾಕ್ಯುಮೆಂಟು. ಇದರಲ್ಲಿ ನಿಮಗೆ ಕ್ಲಾಸಿಫಿಕೇಷನ್ ಆಫ್ ಪೋಸ್ಟ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮುಂಚೆ ಬಿಟ್ಟಿದ್ರಲ್ಲ ಆ ನೋಟಿಫಿಕೇಷನ ಒಂದು ಕ್ಲಾಸಿಫಿಕೇಷನ್ ಆಫ್ ಪೋಸ್ಟ್, ರೀನೋಟಿಫಿಕೇಷನಿನ ಕ್ಲಾಸಿಫಿಕೇಷನ್ ಆಫ್ ಪೋಸ್ಟ್ ಇನ್ನೂ ಬಿಟ್ಟಿಲ್ಲ. ಸೊ ಅಲ್ಲಿ ಬಿಟ್ಟು ಇಲ್ಲಿ ಹೋಮಲ್ಲಿ ನೋಡೋಣ ಅಂತಂದರೆ ಹೋಮಲ್ಲಿ ಕೂಡ ನೀವು ನೋಡ್ಬೋದು. ಹೋಮಲ್ಲಿ ನೋಡಿ, ಇಲ್ಲಿ ನ್ಯೂ ಇವೆಂಟ್ಸ್ ಅಂತ ಇಲ್ಲಿ ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಹೊಸದಾಗಿ ಬಂದಿರೋಂಥ ನೋಟಿಫಿಕೇಷನ್ಸ್ ಇಲ್ಲಿ ಹಾಕಿರ್ತಾರೆ, ಸರ್ಕ್ಯುಲರ್ಗಳು. ಸೊ ಇದು 2 ತಿಂಗಳ ಕೆಳಗಡೆ ಇದೆ. ಅಂದರೆ ರೀನೋಟಿಫಿಕೇಷನ್ ಆಗಿರೋ ಡಾಕ್ಯುಮೆಂಟ್ದಾಗಲಿ, ರೀನೋಟಿಫಿಕೇಷನ್ ಆಗಿರೋಂಥ ವೇಕೆನ್ಸೀಸಿನ ಒಂದು ಕ್ಲಾಸಿಫಿಕೇಷನ್ ಆಫ್ ಪೋಸ್ಟಿನ ಡಾಕ್ಯುಮೆಂಟ್ ಆಗಲಿ ಇಲ್ಲಿ ಅಪ್ಲೋಡ್ ಮಾಡಿಲ್ಲ. ಸೊ ಅದನ್ನು ಸದ್ಯದಲ್ಲಿ ಅಪ್ಲೋಡ್ ಮಾಡ್ತಾರೆ. ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಈ ವಿಡಿಯೋದಲ್ಲಿ ಕೊಟ್ಟಿರೋಂಥ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಅದಾಗಿ ನಂತರ ಇನ್ನೊಂದು ಮಾಹಿತಿ ನಿಮಗೆ, ಸೊ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಥವಾ ಈ ಒಂದು ಅಸಿಸ್ಟೆಂಟ್ ಇಂಜಿನಿಯರಿಗೆ ಕೋರ್ಸ್ ಬೇಕಿತ್ತು ಅಂತಂದರೆ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. 8861405848. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನೋಡಿ, 8861405848, 8861405848. ಸೊ ಇದು 48 ಇದು. ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೋರ್ಸಿನ ಡೀಟೇಲ್ಸ್ ಆಗಿ ಪಡಿಬೋದು. ಅಥವಾ ಅಪ್ಲಿಕೇಶನ್ ಸಂಬಂಧಪಟ್ಟಂತೆ ಏನಾದರೂ ಡೌಟ್ ಇತ್ತು ಅಥವಾ ಈ ನೋಟಿಫಿಕೇಷನ್ ಸಂಬಂಧಪಟ್ಟಂತೆ ಏನಾದರೂ ಡೌಟ್ ಇತ್ತು ಅಂದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮಾಡಿ, ಅವರು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ ಹಾಗೂ ನಿಮಗೆ ರಿಪ್ಲೈನೂ ಮಾಡ್ತಾರೆ. ಅದ್ರ ಜೊತೆಗೆ ನೀವೇನಾದರೂ ಯೂಟ್ಯೂಬಲ್ಲೇ ಕಮೆಂಟ್ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲೂ ಡ್ರಾಪ್ ಮಾಡಿ ನಿಮ್ಮ ಡೌಟ್ನ, ಅಲ್ಲೂ ನಾನು ನೋಡಿಕೊಂಡು ನಿಮ್ಮ ಕಮೆಂಟ್ಗೆ ನಾನು ರಿಪ್ಲೈ ಕೊಡ್ತೇನೆ. ಸೊ ಈ ವಿಡಿಯೋನ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಂದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಈ ನೋಟಿಫಿಕೇಷನ್ ಆಗಿರ್ಬೋದು, ಮುಂದೆ ಬರುವಂಥ ಯಾವುದೇ ಥರದ ನೋಟಿಫಿಕೇಷನ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ನ ನಾನು ಚಾನಲಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಈ ನೋಟಿಫಿಕೇಷನ್ ಆಗಲಿ ಯಾವುದೇ ನೋಟಿಫಿಕೇಷನ್ ಆಗಲಿ ಅದರ ಪ್ರತಿಯೊಂದು ಅಪ್ಡೇಟು ನಾನು ನನ್ನ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಏನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.